ಸೂಪರ್ ಬೈಕ್ ಡೌಟು. Hello guys, welcome back to another new video guys. After so long time ಬೆಂಗಳೂರಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಇವತ್ತು ಇಷ್ಟು ದಿವಸ ಆದಮೇಲೆ ಬೆಂಗಳೂರಲ್ಲಿ ಒಂದು ರೈಡ್ ಹೋಗು ಅಂತ ಹೇಳಿ ಪ್ಲ್ಯಾನ್ ಆಗಿದೆ, ನಾನು ಮತ್ತು ಏಕೆ. ಸೊ ಏಕೆ ಆಲ್ರೆಡಿ ಈಗ ಗುರುಗುಂಟೆಪಾಳ್ಯದಲ್ಲಿದ್ದಾನೆ, ನಾನೀಗ ಹೆಬ್ಬಾಳ ಜಂಕ್ಷನಿಗೆ ಹೋಗಬೇಕು. ಸ್ಟಾರ್ಟ್ ಮಾಡುವಾಗಾದರೆ ರೈಡು. ಚಲೋ ಗೈಸ್, ಯಪ್ಪ. ನಾನು ಯಾವತ್ತೂ ಇಲ್ಲಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿರ್ತೇನೆ ಬೇಗ ತೆಗಿಲಿಕ್ಕೆ, ಬಟ್ ಬೋಳಿ ಮಕ್ಕಳು ಎಲ್ಲ ಮುಂದೆ ಹಾಕಿಡ್ತಾರೆ ಬೈಕನ್ನು. ತುಂಬ ದಿವಸ ಆದಮೇಲೆ ರೈಡ್ ಹೋಗದೆ ರೈಡ್ ಹೋಗುವಾಗ ಖುಷಿಯೇ ಬೇರೆ. ಸೊ ದಿಸ್ ಈಸ್ Juker Bhat here. It's early morning, not early morning. ರೈಟ್ ಸೈಡಲ್ಲಿ ಬಂದು ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕೋದು. ಇಂಥ ಚಪ್ರಿಗಳಿಂದಲೇ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಆಗೋದು. ಗೋದ ಇಲ್ಲದೆಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಮಾರೆ. ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮತ್ತು ಬೆಂಗಳೂರಲ್ಲಿ ಇದುವೆ ಫಸ್ಟ್ ನನ್ನ ಮೋಟೋ ವ್ಲಾಗು, ಹೀಗೆ ರೈಡ್ ಮಾಡ್ತಿರುವಂಥದ್ದು. ಬೆಂಗಳೂರಿನ ಮೊದಲ ರೈಡ್ ಅದು ನಮ್ಮ ಅಕ್ಷಯನೊಟ್ಟಿಗೆ. ಏಕೆ ಅಲ್ಲಿ ಹೋಗಿತ್ತಿದ್ದೆ, ಈಗ ಬಂದಷ್ಟೇ. ನನಗಲ್ಲಿ ಒಳ್ಳೆದ ಟ್ರಾಫಿಕ್ ಸತ್ತೇ ಹೋದೆ. ಹಾಂ, ಪೇಂಟ್ಲಿಕ್ಕೆ ಟೈಮ್ ಬರಲಿಲ್ಲ ಇನ್ನೂ ಸಹ, ಥ್ರೋಟಲ್ ಓಪನ್ ಮಾಡಲಿಕ್ಕೆ. ಇಲ್ಲೆಲ್ಲ ಅವತ್ತು ಫೈನ್ ತಿಂದಿದ್ದೇನೆ, ನೆನಪುಂಟು. ಇದೆಂತ ಮಾರ ರೋಡಲ್ಲಿ. ಸಿಕ್ಸ್ ಹೋಟೆಲ್ ಕೃಷ್ಣ ಸಾಗರ್. ಅದೇ ನೋಡುದು, ನೀನು ಇಂಥ ತೋರಿಸಿದ್ದೆ ನೋಡೋಕೆ ಖಾಲಿ ಶೋರೂಮ್. ಎಂತ ಮೂವ್ ಮಾಡಿದ್ದ ವಾಡಿ ಏನೋ ಆಗ್ತಾ ಇದೆ ಬೆಟ್ಟದಲ್ಲಿ. ಬೆಂಗಳೂರು ಬೆಟ್ಟ ಬನ್ನೇರುಘಟ್ಟ ನೋಡಿ ಫ್ರೆಂಡ್ಸ್. ಸ್ಯಾಟರ್ಡೆ 9:30 ಅಮರ ನಾರಾಯಣ ಸ್ವಾಮಿ ಕೈವಾರ. ಇದು ಕೈವಾರ ಬೆಟ್ಟವಾ? ಅಸಮ್ಯ. This is too good. Nice.
ಎಂತ ಪ್ಲೇಸ್ ಇದು ಈಗ ಮರತ್ತೋಗ್ತು ಮಾರೆ ನನಗೆ. ಕೈಯಮ್ಮ ಬೆಟ್ಟ, ಅಕ್ಕಯ್ಯಮ್ಮ ಬೆಟ್ಟ. ಯಾವುದೋ ಒಂದು ಬೆಟ್ಟಕ್ಕೆ ಬಂದಿದ್ದೇವೆ ಗೈಸ್, ಅದದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅಲ್ಲಿ ಬರಬೇಕಾದ್ರೆ ಒಂದು ಬೋರ್ಡಲ್ಲಿ ಎಂಥದ್ದು ಹೆಸರು ಹೇಳಿದೆ, ಅದೇ ಆಗಿರ್ಬೋದು. ಮತ್ತು ಇಲ್ಲಿಂದ ನೋಡೋದಾದರೆ ನಿಮಗೆ ಅದು ನಂದಿ ಹಿಲ್ಸ್ ಕಾಣ್ತದೆ. ಅದರ ಅಪೋಸಿಟಲ್ಲಿ ಸ್ಕಂದಗಿರಿ ಇರೋದು ಅಂತೇಳಿ ನಮ್ಮ ಪಿ ಜಿಯಲ್ಲಿದ್ದ ಪಿ ಜಿ ಮೇಟ್ ಹೇಳಿದ್ದ. ಅಲ್ಲಿಗೆ ಹೋಗ್ಬೇಕಂತ ಉಂಟು, ಬಟ್ ಅದು ಟ್ರೆಕ್ಕಿಂಗ್ ಉಂಟಂತೆ, ಹಾಗೆ ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದೆ. ಬುಕ್ಕಿಂಗ್ ಉಂಟು, ಎಲ್ಲ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಮತ್ತು ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಡು ಬರೋದಂತೆ. ಅದಕ್ಕೆಲ್ಲ ಹೋದರೆ ನಾನು ವೇಸ್ಟ್ ಆಗ್ತೇನೆ, ಬಿಕಾಸ್ ನನಗೆ ಅಂಥದ್ದೆಲ್ಲ ಆಗೋದಿಲ್ಲ. ನನಗೆ ಕರೆಕ್ಟ್ ಅಂದರೆ ಬೈಕಲ್ಲಿ ಹೋಗಿ ಮತ್ತೆ ಟ್ರೆಕ್ಕಿಂಗ್ ಮಾಡಿ ಬೈಕಲ್ಲಿ ಹತ್ತಿ, ಅವರ ಲಾಟ್ ಬೋಟ್ ಕಾರಲ್ಲೆಲ್ಲ ಆಗೋದಿಲ್ಲ. ಟ್ರೆಕ್ಕಿಂಗ್ ನಡ್ಕೊಂಡು ಹೋಗೋದಾದರೆ ಆಚೆ ಮತ್ತೆ ಈಚೆ ಒಂದೊಂದು ಹುಡುಗಿಯರು ಇರಬೇಕು, ಇಲ್ಲದಿದ್ದರೆ ಎನರ್ಜಿ ಸಿಗೋದಿಲ್ಲ. ಶೋ ಆಫ್ ಮಾಡಲಿಕ್ಕೆ ಜನವೇ. ಹೌದು, ಬೆಂಗಳೂರಲ್ಲಿ ಯೂಟ್ಯೂಬ್ ಪ್ರಾಪರಾಗಿ ಸ್ಟಾರ್ಟ್ ಮಾಡಿದ ಮೇಲೆ ಫಸ್ಟ್ ರೈಡ್ ಬಂದದ್ದು 20 ಕಿಲೋಮೀಟರ್. ಅದಕ್ಕೆ ಜಾಕೆಟು, ಹೌದು ಅದೇ ವೇಸ್ಟ್. ನಾನು ಕ್ರಾಕ್ಸ್ ಟೋಟಲಿ ವೇಸ್ಟ್ ಗೈಸ್, ಟೋಟಲಿ ವೇಸ್ಟ್. ನಾನು ಬೆಳಿಗ್ಗೆ ಎದ್ದ ಬಟ್ಟೆಯಲ್ಲಿ ಬರ್ಬೋದಿತ್ತು, ಚಡ್ಡಿಯಲ್ಲಿ ಸಾಕು. ಸ್ಪೀಡ್ ಲಿಮಿಟ್ 80. ಇಲ್ಲಿ ಒಂದು ಸತಿ ಸಾಕಾಗಿದೆ ನನಗೆ, 1,500 ಕೊಟ್ಟು ಪೊಲೀಸಿಗೆ ಧರ್ಮಕ್ಕೆ. ನನಗೆ ಬೇಡ ಇತ್ತು 1,500. ಎಂತ ಅಷ್ಟೆಂತ ಅಷ್ಟೆಂತ ಸ್ಪೀಡ್ ಲಿಮಿಟಲ್ಲಿ ಇತ್ತಿದ್ದೆ. ಎಷ್ಟು ಸತಿ ಲೈನು ಥರ್ಡ್ ಲೈನಲ್ಲಿ ಇತ್ತು. 1,500. 1,500 ಹೇಳಿದ್ದು, ಕೊಟ್ಟದ್ದು 500 ರೂಪಾಯಿ ಪರ್ಸಲ್ಲಿ ಇದ್ದದ್ದು. ಬಿಡ್ಲೇ ಇಲ್ಲ. ನಾನು ಮತ್ತೆ ರೈ ಇದ್ದೆ ಹಿಂದೆ, ರೈಗೆ ಗೊತ್ತಿರ್ಬೋದು ವಿಡಿಯೋ ನೋಡ್ತಿದ್ರೆ. ನಮ್ಮ ಫಸ್ಟ್ ಇಬ್ಬರಿಗೆ ಸೇರಿಸಿ ಅಲ್ಲ, ಅದು ಬಿದ್ದದ್ದು ಒಬ್ಬನಿಗೆ, ಬಿಕಾಸ್ ನಾನಲ್ಲ ಓಡಿಸ್ತಿದ್ದು. ಅದು ಎಷ್ಟು 120 130 ಇತ್ತು ಸ್ಪೀಡ್. ಅಲ್ಲಿ ತನಕ ಸ್ಲೋ ಅಲ್ಲಿದ್ದೆ. ಅಪ್ಪು ಮಾಡುವ ಅಂತೇಳಿ ಕೊಟ್ಟೆ, ಹೋಯ್ತು ಕೊಟ್ಟದು. ಹೀಗೆ ಗನ್ ಹಿಡ್ಕೊಂಡು ಕೂತಿದ್ದಾರೆ, ಕ್ಯಾಮರಾ. ನಾನು ನನ್ನ ಹೊಸ ಕಾರಲ್ಲಿ ಹೋದ 80 ಲಿಮಿಟ್ ಹೊಡಿ. ಇಲ್ಲಿಂದ ಹೆಬ್ಬಾಳದಿಂದ ಏರ್ಪೋರ್ಟ್ ಎಕ್ಸಿಟ್ ವರೆಗೆ 80 ಮೇಲೆ ಹೋಗ್ಲಿಲ್ಲ. ಅದಾದ ಮೇಲೆ ಇಲ್ಲಿಂದ ಫ್ಲೈಓವರ್ ಪಾಸ್ ಆದ ಮತ್ತೆ ಅಲ್ಲಿ ಒಂದು ಚಂದ ಸ್ಟ್ರೈಟ್ ಇತ್ತು. ಒಮ್ಮೆ ಸುಮ್ಮನೆ ಪೇಂಟ್ ಇದ್ದಷ್ಟೇ ಕಾರ್. ಅದು ಎಷ್ಟು 90ರವರೆಗೂ ಹೋದದ್ದು ಇರುವಾಗ 87 ಕ್ಯಾಪ್ಚರ್ ಮಾಡಿದ್ದು ಬೋರ್ಡ್. ಅಲ್ಲಿ ಹೋಗಿ ನಿಂತು ಪುಣ್ಯಕ್ಕೆ ಬೋರ್ಡ್ ಕನ್ನಡ ಮಾತಾಡಿದ್ದಕ್ಕೆ ಬಿಟ್ಟ ಅಂದ್ರೆ ಫೈನ್ ಕಟ್ಟಿದ್ದಾನೆ. 1,000 ಹೋಗಿದೆ. ಅದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಈ AP ಬೋರ್ಡು, TN ಬೋರ್ಡು, MH ಬೋರ್ಡ್ ಸಿಕ್ಕಿದ್ರೆ ಗಾಡಿಯನ್ನು ಹಾಕು, ಅವನನ್ನು ಅಡಿಗೆ ಹಾಕು, ಆಚೆ ಹಾಕು. ಅವ ಪೊಲೀಸ್ ಎಂತ ಜೋಶಲ್ಲಿದ್ದ ಗೊತ್ತಿಲ್ಲ. ರೇಡರ್ ಗನ್ ಇಟ್ಕೊಂಡು ಒಳ್ಳೆ ಗಮ್ಮತ್ ಮಾಡ್ತಾರೆ ಸಿನಿಮಾ ಶೂಟಿಂಗ್ ಮಾಡಿದ್ದಾರೆ. ಎಂತ ಕ್ಲಾರಿಟಿ ಫೋಟೋ ಮಾಡೋದು. ಅಲ್ಲೊಂದು ಹಾರ್ತಾ ಉಂಟು ನೋಡಿ, ಇದರಲ್ಲಿ ಕಾಣಲಿಕ್ಕಿಲ್ಲ ನಿಮಗೆ, ಸತ್ಯವಾಗ್ಲೂ ಕಾಣಲಿಕ್ಕಿಲ್ಲ. ಆಗೊಂದು ಕಾರ್ಗೋ ಫ್ಲೈಟ್ ಹೋಯ್ತು. ಅಕ್ಷಯ್ ಹೇಳ್ತಾನೆ ಯಾವ ಫ್ಲೈಟ್ ಬರ್ತದೆ ಹೇಗೆ ಅಂತೇಳಿ. ಅವನೊಂದು ರೇಡರ್ ಮಿಷಿನ್ ಉಂಟು ಅವನ ಹತ್ರ ಸಹ, ಆ್ಯಪ್. ಅದು ನಮ್ಮ ಕರ್ಟೆಸಿ ಆಫ್ ಅವರ್ ಶ್ರೀವರ್ಧನ್ ಪುತ್ತೂರು. ಅವ ಹೇಳಿ ಲಾಸ್ಟ್ ಟೈಮ್ ಹೂವಲ್ಲಿ ಒಂದು ತೋಡು ಬಂದ, ತೋಡಲ್ಲ ಮರ ಚೂರು ಹೂವಲ್ಲಿ ಅದೊಂದು, ಅಲ್ಲಿಗೆ ವರ್ಧನೊಟ್ಟಿಗೆ ಬಂದಾಗ ಅವ ಇಂಟ್ರೊಡ್ಯೂಸ್. ಇವರೆಲ್ಲ ಹೋಗಿರ್ತಾರೆ, ಬಟ್ ಇದು ಸ್ಟೋರಿಯೆಲ್ಲ ಎಂತ ಹಾಕುದಿಲ್ಲ, ಹಾಗಾಗಿ ನಮಗೆ ಎಂತ ಗೊತ್ತಾಗೋದಿಲ್ಲ. ಇವರಿಗೆ ಪರ್ಸ್ನಲ್ ಆಗಿ ಕಾಲ್ ಇಲ್ಲದ್ರೆ ಚಾಟ್ ಮಾಡಿದರೆ ನಮಗೆ ಲೊಕೇಶನ್ ಎಲ್ಲ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲ ಮೆಟ್ರೋ ಲೈನ್ ಕಾಣ್ತಾ ಉಂಟು ನೋಡಿ, ಅರ್ಧ ಬಿಲ್ಡ್ ಆಗಿದೆ. ಅದು ಆಗುದಿಲ್ಲ. ಈಗ GTA ಮಿಷನ್ ಆಗಿ ಉಂಟು, ಒಂದು ಕಡೆ ಹಾರಿಕೊಂಡು ಹೋಗ್ಬೇಕು. ಕಂಪ್ಲೀಟ್ ಆದ್ರೆ ಮೆಟ್ರೋ ಬರ್ಬೋದು. ಸಬ್ವೆ ಸರಿ, ಸಬ್ವೆ ಸರ್ಫ್, ಅದು ಸರ್ಫರ್ ಸರ್. ನಾನು ಸರಿ ಬೋಳಿ ಹೇಳ್ದೆ, ಒಳ್ಳೆ ಸಫರ್ಸ್. ಯಾರು ಮರೆಯಲ್ಲಿ ನೋಡಿ ಎಂತ ಎಕ್ಸರ್ಸೈಸ್ ಮಾಡೋದು ನೋಡಿ ಬೆಳಿಗ್ಗೆ. ಮಾಡು. ಇಲ್ಲಿ ಬರುವಾಗ ನಾವು ಮಾತ್ರ ಇದ್ದವು. ಈಗ ಆ ಕಡೆ ಒಂದು ಕಪಲು, ಹಿಂದೆ ಒಂದು ಕಪಲು, ಮುಂದೆ ಒಂದು ಕಪಲೆಲ್ಲ ಬಂದಿದ್ದಾರೆ. ಅಲ್ಲಿ ಹಿಂದೆ 4 ಬಂಡೆ ತೋರಿಸು. ಆ ಬಂಡೆ ಕೆಳಗೆಲ್ಲ ಒಂದೊಂದು ಕೂತ್ಕೊಂಡು. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ. ಅಕ್ಷಯ್ 2ನೇ ಸತಿ 3ನೇ ಸತಿ ಬರೋದು. 2ನೇ ಸತಿ ಆಯ್ತಾ? ಅಷ್ಟು ಇಲ್ಲ. ಜಾಗ ಒಳ್ಳೆ ಉಂಟು ಬರುದು, ಬಂದಷ್ಟು ಗಾಳಿಗೆ ಬರುದು. ಗಾಳಿ ಒಳ್ಳೆದು. ಬೆಡ್ಶೀಟ್ ಎಲ್ಲ ತಕೊಂಡು ಬಂದು ಇಲ್ಲೇ ಬಿದ್ದು ಮಲಗ್ಬೋದು. ಸತ್ಯಕ್ಕೂ ಸಹ ನನಗೆ ಸಹ ಬಡಿತ್ತು ಬೆಂಗಳೂರು. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಇರಬೇಕಾದ್ರೆ ಖುಷಿ ಆಗ್ತಿತ್ತು. ಈಗ ಯಾಕಪ್ಪ ಬೆಂಗಳೂರಲ್ಲಿ ಇದ್ದೇನೆ ಅಂತೇಳಿ ಆಗ್ತಾ ಉಂಟು. ಕಿರಿಕಿರಿ, ವೈಟ್ ಫೀಲ್ಡ್ ಟ್ರಾಫಿಕ್. ನನಗೆ ಆ ಟಿನ್ ಫ್ಯಾಕ್ಟ್ರಿಯಲ್ಲೇ ಬಡಿತದೆ. ನನ್ನ ರೇಡಿಯೇಟರ್ 3 ಸತಿ ಆನ್ ಆಗಿ ಆಫ್ ಆಗ್ತದೆ. AC ಹಾಕ್ಸ್ಬೇಕಷ್ಟೇ.
ನೀ ಎಲ್ಲಿಗೆ ತಿರುಗುದು ನೀನು ಪ್ಲೇಸ್ ಗಮ್ಮತ್ತು. ಹಾಂ ಅಲ್ಲಿ ಒಂದು ಲ್ಯಾಂಡಿಂಗ್ ಆಗ್ತಾ ಉಂಟು. ಅಪ್ಪ ಕಾಣ್ತಲ್ಲೇ ಕಂಡರೆ ಅದ್ಭುತ. ಇಲ್ಲಿ ಉಂಟು ನೋಡಿ ನಮ್ಮ ಬೈಕ್ CB 300R. ನನ್ನ ದೊಡ್ಡ 250, ಆದರೆ ಎರಡು ಕೂಡ ಒಂದೇ ಸ್ಪೀಡ್ ಇದು. ಇನ್ನೀಗ ಇಲ್ಲಿ ನೋಡ್ಬೋದು ಹೀಗೆಲ್ಲ ಉಂಟು. ಅಲ್ಲಲ್ಲಿ ಬಂಡೆ ಉಂಟು, ಬಂಡೆಯಲ್ಲಿ ತುಂಬ ಜನ ಬರೆದಿದ್ದಾರೆ. ಇಲ್ಲಿ ತಿರುಗಿಸಿದ್ರಲ್ಲಿ ಬೇರೆ ಆಗ್ತಾ ಉಂಟು ಶೆಕ್ಕೆ. ಒಳ್ಳೆಯದಿದೆ ಬೆಟ್ಟ. ಅದೇ ಅಕ್ಷಯ್ ಹೇಳಿದಾಗೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ಒಳ್ಳೆಯದು. ಮೋಟೋ ವ್ಲಾಗರ್ ಅಂತ ಹೇಳೋದು ಸುಲಭ ಗೈಸ್. ಎಂತ ಬರೀ ವೀಡಿಯೋ ಬಿಡ್ತಾನೆ, ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಎಷ್ಟೊತ್ತು ಬೇಕು ಅಂತ. ಇದರ ಹಣೆ ಬರ ಗೊತ್ತಿದ್ದವನಿಗೆ ಗೊತ್ತು. ಹಾಂ ಸ್ಟ್ಯಾಂಡ್ ಕಟ್ಟಿದ್ದು ಗೊತ್ತಾಯ್ತಾ. ಹೇಳುವುದು ಸುಲಭ, ಮಾಡುವುದು ಕಷ್ಟ. ಹಾಂ ಆತಾ ಹಾಂ ಕೈಸ್ ಇದು ವಿಸಿಬಲ್ ಉಂಟಾ ಗೊತ್ತಿಲ್ಲ ನಿಮಗೆ. ಇದರಲ್ಲಿ ಎಂತ ಕಾಣುದಿಲ್ಲ. ಚೆಕ್ ಈಚೆನ ಬಂದ್ರೆ ಕಾಣ್ತಾನೆ ನನಗೆ. ಆ ಪಾಯಿಂಟ್ ಇಲ್ಲಿ ಕಾಣ್ತಾನೆ. ಅಲ್ಲಿ ಗೋಪಾಲ ಹೌದಾ ಅಣ್ಣ? ಆ ಕಡೆ ರನ್ವೇದ್ ಯಾವ್ದಾದ್ರು ವ್ಯೂ ಪಾಯಿಂಟ್ ಇದೆಯಾ? ಆ ಕಡೆ ರನ್ವೇದ್ ಅಂತಂದ್ರೆ ಆ ರೋಡ್ ಆ ಕಡೆಗೆ ಹೋಗ್ಬೇಕು. ಆ ಕಡೆ ಹೋಗ್ಬೇಕು. ಒಂದು ಕೆರೆ ಬರುತ್ತೆ ನೋಡಿ. ಹಾಂ 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 ಆ ಸೈಡ್ ಅಲ್ಲಿ ಕಾಣುತ್ತಾ? ಈ ಥರನೂ ಕಾಣಿಸುತ್ತಾ? ಇಲ್ಲಿ ಇಲ್ಲ, ಸ್ವಲ್ಪ ದೂರ ಆಗುತ್ತೆ. ಈ ಕಡೆಯಿಂದ ಲ್ಯಾಂಡಿಂಗ್ ಕೊಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದೇ ಇದು ಬರುತ್ತೆ. ಸಾಯಂಕಾಲ ಟೈಮಲ್ಲಿ ಈ ಕಡೆನೇ ಕೊಡೋದು ಲ್ಯಾಂಡಿಂಗ್. ಇವತ್ತು ಉಲ್ಟಾ ಕೊಟ್ಟವ್ರ. ಈ ಟೈಮಲ್ಲಿ ಈ ಕಡೆ ಕೊಡ್ಬೇಕಾಯ್ತು, ಆ ಕಡೆ ಕೊಟ್ಟು. ಹಾಂ ನೋಡಿ ಗೈಸ್, ನಮ್ಮಕ್ಕಿಂತ ಜಾಸ್ತಿ ಕ್ಯಾಬ್ ಡ್ರೈವರ್ಸಿಗೆ ಗೊತ್ತಿರ್ತದೆ ಏರ್ಪೋರ್ಟ್ ರೋಡಲ್ಲಿ ಹೇಗೆ ವರ್ಕ್ ಆಗ್ತದೆ ಅಂತೇಳಿ. ಇಲ್ಲೇ ಹೋಗ್ತಾರೆ. ಹಾಂ 1 hour later. ಇದು ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್ ಒಳ್ಳೆಯಡ ಎಂತ ಅದು ಇಲ್ಲಿ ಕಾಣ್ತದೆ. ಇಲ್ಲಿ ಮರದ ಮೇಲೆ. ಹಾಂ ಹಾಂ ಟಾಟಾ. ಎಂತ ಸಣ್ಣ ಮಕ್ಕಳ ಹಂಗೆ ವಿಮಾನ ನೋಡ್ಲ ಬೈಂದು ಮಾರೆ ಚೆಕ್. ಹೋಗಿ ಹೋಗದ. ಹಾಂ ಬೈಕರ್ಸ್ ರಿವ್ಯೂ ಮಾಡಲೆಲ್ಲ ಒಳ್ಳೆ ಜಾಗೆ. ಗೈಸ್ ನಾವೀಗ ಇಲ್ಲಿ ಏರ್ಪೋರ್ಟಲ್ಲಿ ಫ್ಲೈ ಬೈ ನೋಡಲಿಕ್ಕೆ ಬಂದದ್ದು. ಪ್ಲೇನ್ ಇದು ಫ್ಲೈ ಬೈ, ನಮ್ಮದಲ್ಲ. ಇದಾದಮೇಲೆ ನಮ್ಮದು ಫ್ಲೈ ಬೈ ಸ್ಟಾರ್ಟ್ ಆಗ್ತದೆ. ಲೆಟ್ಸ್ ಗೋ. ಅಲ್ಲಿ ಒಂದೆರಡು ಫೋಟೋ ತೆಗೆದು ಹೋಗುವ. A few moments later. Nice pickup. Crazy. ನಮ್ಮ ಬೈಕನ್ನು ಹಿಂದೆಯಿಂದ ನೋಡೋದು ಅಂತ ಹೇಳಿದ್ರೆ ಭಾರಿ ಖುಷಿ. ಆಲ್ ಗುಡ್ ನೋ. ಯಾ ಸರಿ ಸಿಕ್ಕ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಫ್ರೀ ಇಪ್ಪಾಗ ಹೇಳು, ರೈಡ್ ಸೀದಪ್ಪ. ಇಲ್ಲಿ ತನಕ ನೋಡಿದ್ದೀರಿ ಅಂತ ಹೇಳಿದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.